ಮೈಸೂರು ಪಾಕ್ ಅಂತ ಹೇಳಿದ್ರೆ ಮೈಸೂರು ಸಿಹಿ ಅಂತ, ಪಾಕ್ನ ಟ್ರಾನ್ಸ್ಲೇಟೆಡ್ ವರ್ಡ್ ಸಿಹಿ ಅಂತ. ನನಗೆ ಅದು ಒಳ್ಳೇದು ಕಾಣುವುದಿಲ್ಲ. ಅದು ಮೈಸೂರು ಪಾಕ್ ಇದ್ದೆ ಮೈಸೂರು ಪಾಕೇ ಇರಬೇಕು. ಅದು ಮೈಸೂರು ಪಾಕ್ ಡಿಸೈನ್ ನಲ್ಲೇ ಉಂಟು ಅಷ್ಟೇ, ಇದರಲ್ಲಿ ಅದು ಫೇವ್ರೇಟ್ ಆಗಿ ಉಂಟು. ಮೈಸೂರು ಶ್ರೀ ಅಂತ ಮಾಡಕ್ ಹೊರಟಿದ್ದಾರೆ. ಈಗ ಆ ಥರ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡೋದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಹೆಸರುಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಈಗ ನಾವಿಲ್ಲಿ ಹೇಳ್ತೀವಲ್ಲ ಪಾಕಶಾಲೆ, ಪಾಕ ಅಂತ ಹೇಳಿ, ಅದೇ ಪಾಕ್ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದಲ್ಲ. ಮೈಸೂರು ಪಾಕ್ ಅಂತ ಹೇಳಿ ಮೊದಲಿಂದ ನಮ್ಮ ಹಿರಿಯರು, ನಮ್ಮ ಅಜ್ಜರು ಪಿಜ್ಜರು ಎಲ್ಲ ಯಾವ ಕಾಲದಿಂದ ಇತ್ತು. ಈ ಮದುವೆ, ಉಪನಯನ, ಮನೆ ಒಕ್ಕಲು ಇದೆಲ್ಲ ಹೋಗೋ ಎಲ್ಲ ಅದಕ್ಕೆ ಒಂದು ಹೆಸರು ಮೈಸೂರು ಫಿಟ್. ಈ ವಿದೇಶದಿಂದ ಬಂದಿರುವಂತಹ ಮುಸಲ್ಮಾನ ರಾಜರುಗಳ ಹೆಸರನ್ನು ಈ ಊರಿಗೆ ಇದಕ್ಕೆ ರಸ್ತೆಗಳಿಗೆಲ್ಲ ಇಟ್ಟಿದಾರಲ್ಲ, ಅದನ್ನು ಚೇಂಜ್ ಮಾಡ್ಲಿ. ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆನೆ ಮೈಸೂರು ಪಾಕ್ ಅಂತ ಹೆಸರು ಬಂದಿರೋದು. ಪಾಕ್ ಹುಟ್ಟಾದ್ಮೇಲೆ ಮೈಸೂರು ಪಾಕ್ ಅಂತ ಬಂದಿರೋದಲ್ಲ. ಸರ್, ಏನಂತ ಹೇಳಿದ್ರೆ ಈಗಾಗಲೇ ನೀವು ಕೇಳ್ತಿರ್ಬೋದು, ಈ ಮೈಸೂರು ಪಾಕ್ ಅಂತಿರೋದನ್ನು ಮೈಸೂರು ಶ್ರೀ ಅಂತ ಮಾಡ್ಬೇಕಂತಲ್ಲ ಕೆಲವರು ಮಾತೆಲ್ಲ ಆಡ್ತಾ ಇದ್ದಾರೆ. ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನ್ ಅನಿಸ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ಖಂಡಿತವಾಗಿ ಫಸ್ಟ್ ಜನರಿಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ರಾಜಸ್ಥಾನಲ್ಲಿ ಎಂತಾಗಿದೆ ಅಂತ ಹೇಳಿದ್ರೆ, ಈ ಪಾಕ್ ಅನ್ನುವಂಥ ಹೆಸರನ್ನು ಎಲ್ಲ ಪಾಕಿಸ್ತಾನದ ಹೆಸರು ಅಂತ ಹೇಳ್ತಿದ್ದಾರೆ. ಸೊ ನನ್ನ ಪ್ರಕಾರ ಪಾಕ್ ಅನ್ನುವಂಥದ್ದು ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದಲ್ಲ. ಮೈಸೂರು ಪಾಕ್ ಅಂತ ಹೇಳಿದ್ರೆ ಮೈಸೂರು ಸಿಹಿ ಅಂತ, ಪಾಕ್ನ ಟ್ರಾನ್ಸ್ಲೇಟೆಡ್ ವರ್ಡ್ ಸಿಹಿ ಅಂತ. ಈಗ ನಾವಿಲ್ಲಿ ಹೇಳ್ತೀವಲ್ಲ ಪಾಕಶಾಲೆ, ಪಾಕ ಅಂತ ಹೇಳಿ, ಅದೇ ಪಾಕ್ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟದಲ್ಲ. ಒಂದು ವೇಳೆ ಯಾರಿಗಾದ್ರೂ ಹೆಸರು ಚೇಂಜ್ ಮಾಡಲಿಕ್ಕೆ ಇದೆ ಅಂತ ಹೇಳಿದ್ರೆ, ದೇಶದ ಮೇಲೆ ಅಷ್ಟು ಅಭಿಮಾನ ಇದೆ ಅಂತ ಹೇಳೋದಾದ್ರೆ, ಈ ವಿದೇಶದಿಂದ ಬಂದಿರುವಂತಹ ಮುಸಲ್ಮಾನ ರಾಜರುಗಳ ಹೆಸರನ್ನು ಈ ಊರಿಗೆ ಇದಕ್ಕೆ ರಸ್ತೆಗಳಿಗೆಲ್ಲ ಇಟ್ಟಿದಾರಲ್ಲ, ಅದನ್ನು ಚೇಂಜ್ ಮಾಡಲಿ. ನಿಜವಾಗಿ ಯಾರೆಲ್ಲ ಈ ದೇಶದ ಮೇಲೆ ಅಭಿಮಾನ ಪಡ್ತಿರೋ ಅವರೆಲ್ಲ ಮೈಸೂರು ಪಾಕ್ ಹೆಸರನ್ನು ಮೈಸೂರು ಪಾಕ್ ಅಂತಲೇ ಹೇಳಿ ನಮ್ಮ ದೇಶದ, ನಮ್ಮ ಮೈಸೂರಿನ ಇತಿಹಾಸವನ್ನು ಉಳಿಸಿ ಅಂತ. ಇಂತಹ ಹೆಸರು ಬದಲಾವಣೆಗಳ ಅವಶ್ಯಕತೆ ಇದೆಯಾ? ಹೆಸರುಗಳ ಬದಲಾವಣೆ ಬೇಕಾದಲ್ಲಿ ಮಾತ್ರ ಅವಶ್ಯಕತೆ ಇರ್ತದೆ, ಇಂಥದ್ದಕ್ಕೆಲ್ಲ ಅವಕಾಶ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮೈಸೂರು ಪಾಕ್ ಅಂತ ಹೇಳಿ ಮೊದಲಿಂದ ನಮ್ಮ ಹಿರಿಯರು, ನಮ್ಮ ಅಜ್ಜರು ಪಿಜ್ಜರು ಎಲ್ಲ ಯಾವ ಕಾಲದಿಂದ ಇತ್ತು. ಈ ಮದುವೆ, ಉಪನಯನ, ಮನೆ ಒಕ್ಕಲು ಇದೆಲ್ಲ ಹೋಗೋ ಎಲ್ಲ ಅದಕ್ಕೆ ಒಂದು ಹೆಸರು ಮೈಸೂರು ಫಿಟ್. ಆಮೇಲೆ ಅದು ಪ್ಲೇಟ್ನಲ್ಲಿ ಇಟ್ಟು ಕೊಡುವಾಗ ಶೇವಿಗೆ, ಉಪ್ಪಿಟ್ಟು ಎಲ್ಲ ಉಂಟಲ್ಲ, ಅದು ಕೊಡುವಾಗ ಅದಕ್ಕೊಂದು ಚೆಂದ ಸಹ ಇತ್ತು, ತಿನ್ನಲಿಕ್ಕೂ ಟೇಸ್ಟ್ ಇತ್ತು. ಈಗ ಇವರು ಮೈಸೂರು ಪಾಕ್ ಅಂತ ಹೇಳಿ ಮೈಸೂರು ಸಿಹಿ ಮಾಡೋದಂತಾದರೆ ಅದಕ್ಕೆ ಅದರ ಎಂತ ಹೇಳ್ತಾರೆ, ವೃತ್ತ ಆಯತ ಅದು ಬೇರೆ ಮಾಡಿ, ಹಾಗೆ ಕಲರ್ ಬೇರೆ ಮಾಡಿ ಇವರು ಮೈಸೂರು ಶ್ರೀ ಅಂತ ಹೇಳಬೇಕು. ಆ ಮೈಸೂರು ಪಾಕಿಗೆ ಇವರು ಮೈಸೂರು ಶ್ರೀ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾಕೆ ಅದು ಹಾಗೆ ಸರಿ ಅಲ್ಲಲ್ಲ? ಆ್ಯಕ್ಚುಲಿ ನಾನು ಹೇಳೋದು ಹಾಗೆ. ಈಗ ಐಸ್ ಕ್ರೀಮ್ ಅಂಗಡಿ ಮಾಡ್ತಾರೆ, ಮಕ್ಕಳಿಗೆ ಇವರಿಗೆಲ್ಲ ಅಂತ ಹುಚ್ಚುಗಟ್ಲಿಗೆಲ್ಲ ಹೇಳಿ ಯಾವ್ಯಾವ ಹೆಸರೆಲ್ಲ ಇಟ್ಟು ಸ್ವಲ್ಪ ಇದು ಮಾಡ್ತಾರೆ. ಅದು ಗಡ್ಬಡ್, ಇದು ಗಡ್ಬಡ್, ಮತ್ತೊಂದು ಅದು ಹಾಗೆ ಮೈಸೂರು ಪಾಕ್ ಇದುಂಟು ಎಂತ ಕಡಿ ಅಂತ ಹೇಳಿ ನಮ್ಮದ್ರಲ್ಲಿ ಯೆಲ್ಲೋ ಕಲರ್, ಆ ಕಡಿ ತೆಗೆದು ಗಡಿ ಮಾಡಿ ಅಂತ ಹೇಳಿದ್ರೆ ಅದು ಎಂತ ಪ್ರಯೋಜನ? ಹೌದಲ್ವಾ? ಕಡಿಯೇ ಅದಕ್ಕೆ ಗಡಿ ಅಂತ ಹೆಸರಿಡು ಅಂತ ಹೇಳಿದ್ರೆ ಅದು ಪ್ರಯೋಜನ ಸರಿಯಲ್ಲ. ನನಗೆ ಅದು ಒಳ್ಳೇದು ಕಾಣುವುದಿಲ್ಲ. ನಾನು ಅದನ್ನು ಮೈಸೂರು ಶ್ರೀ ಅಂತ ಹೇಳಿಗೂ ನಾನು ತಯಾರು ಇಲ್ಲ. ಯಾಕಂದ್ರೆ ಕೆಲವರು ಹೇಳ್ತಾರೆ ಪಾಕಿಸ್ತಾನ ಹುಟ್ಟುವ ಮೊದಲೇ ಮೈಸೂರು ಪಾಕ್. ಹೌದಲ್ವಾ? ಹಾಗಿರುವಾಗ ಇವರು ಇದನ್ನೀಗ ಮೊನ್ನೆ ತಾನೇ ಬಂದು ಇಷ್ಟು ವರ್ಷ ಇವರು ಎಲ್ಲ ಆಗಿದೆ ಹೋಯ್ತು. ಆಗ ಇವರು ಮೈಸೂರು ಪಾಕ್ ತಿನ್ನಲಿಲ್ವ, ನೋಡ್ಲಿಲ್ವಾ? ಈಗ ಯಾಕೆ ಸಡನ್ ಇವರು ಮೈಸೂರು ಪಾಕ್ ಮೈಸೂರು? ಹೌದಲ್ವಾ? ನನಗೆ ಅದು ಒಳ್ಳೇದು ಕಾಣುವುದಿಲ್ಲ. ಅದು ಮೈಸೂರು ಪಾಕ್ ಇದ್ದೆ ಮೈಸೂರು ಪಾಕೇ ಇರಬೇಕು. ಅದು ಮೈಸೂರು ಪಾಕ್ ಡಿಸೈನ್ ನಲ್ಲೇ ಉಂಟು ಅಷ್ಟೇ, ಇದರಲ್ಲಿ ಅದು ಫೇವ್ರೇಟ್ ಆಗಿ ಉಂಟು. ಈಗ ನಾವು ಬೇರೆ ಕೆಲವು ವಸ್ತು ತಿನ್ನುವುದಿದ್ರು ನನ್ನ ಮನೇಲಿ ಇವತ್ತಿಗೂ ಬಂದು ನಾನು ತೋರಿಸ್ತೇನೆ, ಮೈಸೂರು ಪಾಕ್ ನಮ್ಮ ಮನೇಲಿ ತಪ್ಪುದೇ ಇಲ್ಲ. ಗಾಡ್ ಪ್ರಾಮಿಸ್. ಮೈಸೂರು ಪಾಕ್ ಅನ್ನೋ ಹೆಸರನ್ನ ಮೈಸೂರು ಶ್ರೀ ಅಂತ ಮಾಡಕ್ ಹೊರಟಿದ್ದಾರೆ. ಈಗ ಆ ಥರ ಹೆಸರುಗಳನ್ನ ಚೇಂಜ್ ಮಾಡ್ಕೊಂಡೋದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಹೆಸರುಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಈಗ ಪಾಕಲ್ಲಿ ಆ ಥರ ಆಗಿರೋದಕ್ಕೋಸ್ಕರ ಮೈಸೂರು ಶ್ರೀ ಅಂತ ಮಾಡಕ್ ಹೊರಟಿದ್ದಾರೆ. ಏನು ಬೇಕಂತ ಅನಿಸ್ತದೆ? ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ತುಂಬಾ ಆ ಥರ ಮಾಡ್ಕೊಂಡೋದ್ರೆ ಇನ್ನೂ ಎಷ್ಟೋ ಹೆಸರುಗಳಿದೆ. ಆಂಗ್ಲದ್ದು ತುಂಬಾ ಹೆಸರುಗಳು ನಮ್ಮ ಕರ್ನಾಟಕದಲ್ಲಿದೆ. ಇದು ಮೈಸೂರು ಪ್ರಸಿದ್ಧವಾದ ಊರು, ಕರ್ನಾಟಕಕ್ಕೆ ಹೆಮ್ಮೆ ಆದ ಮೈಸೂರು. ಇದರಲ್ಲಿ ಮೈಸೂರು ಶ್ರೀ ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ಬ್ರೋ. ನಿಮಗೆ ಗೊತ್ತಿರಂಗೆ ಪಾಕಿಸ್ತಾನ ಹುಟ್ಟೋಕ್ಕಿಂತ ಮುಂಚೆನೆ ಮೈಸೂರು ಪಾಕ್ ಅಂತ ಹೆಸರು ಬಂದಿರೋದು. ಪಾಕ್ ಹುಟ್ಟಾದ್ಮೇಲೆ ಮೈಸೂರು ಪಾಕ್ ಅಂತ ಬಂದಿರೋದಲ್ಲ, ಅದಕ್ಕೆ ಇದು ಅವಶ್ಯಕತೆ ಇಲ್ಲ. ಇದು ಅವ್ರಿಗೋಸ್ಕರ ನಮ್ಮ ದೇಶದ ಒಂದು ಸ್ವೀಟಿನ ನೇಮು ಮೈಸೂರು ಪಾಕ್ ಅನ್ನೋದನ್ನ ಚೇಂಜ್ ಮಾಡಬಾರ್ದು ಅಂತ ನನ್ನ ಒಪಿನಿಯನ್.